ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ನಲ್ಲಿ ಪೇಪರ್ ನಲ್ಲಿ ಕೇಳುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಯಾವ್ಯಾವ ಪ್ರಾಬ್ಲಮ್ ನೀವು ಪ್ರಾಕ್ಟೀಸ್ ಮಾಡಬೇಕು 5 ಅಂಕಕ್ಕೆ ಮತ್ತು 10 ಅಂಕಕ್ಕೆ, ಹಾಗೂ ಕೇಸ್ ಸ್ಟಡಿ ಯಾವುದನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಲ್ಲಿ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ ಕೊಡ್ತಾರೆ. ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ನೋಟ್ ನಂಬರ್ ಪ್ರಿಪೇರ್ ಮಾಡೋದಕ್ಕೆ ಪ್ರಶ್ನೆ ಕೊಡ್ತಾರೆ. ಮತ್ತೆ ಶೆಡ್ಯೂಲ್ ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್ ಯಾವುದಾದ್ರೂ ಒಂದು ಶೆಡ್ಯೂಲ್ ನ ಬಿಡಿಸೋದಕ್ಕೆ ಕೊಡ್ತಾರೆ. ಸೊ ಇದಿಷ್ಟು 5 ಅಂಕಕ್ಕೆ ನೀವು ಲೆಕ್ಕವನ್ನ ನೋಡ್ಕೋಬೇಕಾಗುತ್ತೆ. ಇನ್ನು ಕಾಸ್ಟ್ ಆಫ್ ಮಷೀನ್, ಇದರಲ್ಲಿ 2 ಮೆಥಡ್ ಇರುತ್ತೆ. ಸೊ 2 ಮೆಥಡ್ ನಲ್ಲಿ ಒಂದು ಮೆಥಡ್ ನ ಕೇಳ್ತಾರೆ. ಇದೇ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇಲ್ಲಿ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಹಾಕೋದಿರುತ್ತೆ, ಇಲ್ಲಿ ನೋಟ್ ನಂಬರ್ ಹಾಕಿ ಬಿಡಿಸೋದಿರುತ್ತೆ. ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಡೈರೆಕ್ಟ್ ಅಮೌಂಟ್ ಆದ್ರೂ ಕೊಡ್ತಾರೆ, ಇಲ್ಲ 10 ಮಾರ್ಕ್ಸ್ ಗೆ ನಮಗೆ ಕಂಡುಹಿಡಿಯೋದಕ್ಕೋಸ್ಕರ ಪೂರ್ತಿಯಾಗಿ ಡೆಪ್ರಿಸಿಯೇಷನ್, ಓಪನಿಂಗ್ ಬ್ಯಾಲೆನ್ಸ್, ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟು ಪ್ರಾಬ್ಲಮ್ ನ ಕೊಡ್ತಾರೆ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ವಿತ್ ಗುಡ್ ವಿಲ್ ಕಂಡುಹಿಡಿಯೋ ಪ್ರಾಬ್ಲಮ್ ಇರುತ್ತೆ. ಸೊ ಇಂಪೇರ್ಮೆಂಟ್ ಲಾಸ್ ಇರುತ್ತೆ. ಸೊ ಕೇಸ್ ಸ್ಟಡಿ ಇಂಪೇರ್ಮೆಂಟ್ ಲಾಸ್ ಮೇಲೆ ಹೆಚ್ಚಾಗಿ ಬರುತ್ತೆ. ಸೊ ಇದಿಷ್ಟು ನಿಮ್ಮ 5 ಮತ್ತು 10 ಅಂಕದ ಪ್ರಮುಖ ಪ್ರಶ್ನೆಗಳು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಲ್ಲಿ. ಇವಿಷ್ಟು ಪ್ರಾಬ್ಲಮ್ ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.